ಜನ ರೈತರು ಬದುಕೋಕ್ಕೂ ಆಗದೆ ಸಾಯೋಕ್ಕೂ ಆಗದೆ ಪರಿಸ್ಥಿತಿ ಬಂತು. ಇಷ್ಟು ದಿನ ಸುಮ್ಮನಿದ್ದ ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಅವರು CM ಆದ್ರು ಅನ್ನೋ ಕಾರಣಕ್ಕೇನೆ ಬೀದಿ ಹೋರಾಟಕ್ಕೆ ಇಳಿದಿದ್ದಾರೆ. ಇದರ ಹಿಂದಿರೋದು ಕೇವಲ ರಾಜಕೀಯ ಲಾಭದ ಲೆಕ್ಕಾಚಾರ ಅಷ್ಟೇನೆ. ನಾಗೇಂದ್ರ ಬಾಬು ಸರ್ ವಾಯ್ಸ್ ಮಾತ್ರ ಒಬ್ಬ ಅಣ್ಣ ಒಂದ್ ನಿಮಿಷ ಅಣ್ಣ, ಒಳ್ಳೆ ಉತ್ತರಗಳು ಕೊಡೋಣ, ಏನು ಗಾಬರಿ ಪಡಬೇಡಿ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇರ್ತಕ್ಕಂಥದ್ದು ಈ ರಾಜ್ಯದ ಜನತೆಯ ಹಿತವನ್ನು ಕಾಪಾಡ್ತಕ್ಕಂಥದ್ದು. ಮಾನ್ಯ ಕಾಂಗ್ರೆಸ್ ವಕ್ತಾರರೇ, ಸಮಾಧಾನವಾಗಿ ಮಾತಾಡ್ತಾ ಇದ್ದೀನಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರು 2006ನೇ ಇಸ್ವಿಲಿ ವಿಧಾನಸೌಧಕ್ಕೆ ಇದೇ ರೈತರು ಎಷ್ಟು ಬಾರಿ ಕರೆಸಿ ಮಾತಾಡಿದ್ರು, ಏನು ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ, ನಿಮ್ಗೆ ಯಾಕೆ ವಿರೋಧ ಅಂತಕ್ಕಂಥ 3 ಬಾರಿ ವಿಧಾನಸೌಧದಲ್ಲಿ ಕೂರಿಸ್ಕೊಂಡು ಮಾತಾಡಿದ್ರು. ಇವತ್ತಿನವರೆಗೂ ಈಗ ಯಾವುದೇ ಒಂದು ಭೂಸ್ವಾಧೀನ ಮಾಡ್ಕೋಬೇಕಾದ್ರೆ ಹಿರಿಯರಿದ್ದಾರೆ, ಅವರೆಲ್ಲ ಕೂಡ ಸದನದಲ್ಲಿ ಕೂತಿರ್ತಕ್ಕಂಥವ್ರು. ಪ್ರೊಸೀಜರ್ ಅಂತಕ್ಕಂಥದ್ದು ಇದೆಯಾ ಇಲ್ವಾ ನಂಬರ್ 1 ಕೇಳಿ. ಇವರ ಒಂದು ಅಲ್ಲಿರ್ತಕ್ಕಂಥ ಸ್ಥಳೀಯವಾದ ಮಾನ್ಯ ಶಾಸಕರು ಎಷ್ಟು ಸತಿ ಗ್ರಾಮ ಸಭೆಗಳನ್ನು ಮಾಡಿದ್ದಾರೆ, ಎಷ್ಟು ಸತಿ ಗ್ರಾಮ ಸಭೆಗಳನ್ನು ಮಾಡಿದ್ದಾರೆ? ಇವತ್ತಿನವರೆಗೂ ಒಂದು ಗ್ರಾಮ ಸಭೆ ಮಾಡಿಲ್ಲ. ಎರಡನೇದು ಅವ್ರು ಹೇಳ್ತಿದ್ರು, ಪಾಪ ನಮ್ಮ ಮಿತ್ರರು ಯಾರು ಆವೇಶ ಪಡಬೇಡಿ, ಅವ್ರಿಗೆ ಉತ್ತರ ಕೊಡೋಣ. ಗೋಲಿಬಾರ್ ಬಗ್ಗೆ ಪದೇ ಭಾರಿ ಆಸೆ ಇದೆ ಅವ್ರಿಗೆ, ಗೋಲಿಬಾರ್ ಆಗಬೇಕು ಅಂತಕ್ಕಂಥದ್ದು. ಬರೀ ಮುಖ್ಯಮಂತ್ರಿಗಳಿದ್ದೀರಾ, ಮಾನ್ಯ ಶಾಸಕರುಗಳಿದ್ದೀರಾ, ನಿಮ್ಮ ಕ್ಷೇತ್ರದ ಒಳಗೆ ಹೋಗೋದಕ್ಕೆ ನಿಮಗೆ ತಾಕತ್ತಿಲ್ಲ. ನಿಮ್ಮ ಕ್ಷೇತ್ರದ ಒಳಗೆ ಹೋಗೋಕೆ ನಿಮಗೆ ತಾಕತ್ತಿಲ್ಲ, ಎದುರಿಗೆ ಓಡಾಡ್ತಾ ಇದ್ದೀರಾ ನೀವು. ಎಲ್ರು ನಿಮ್ಗೆ ಧೈರ್ಯ ಇದೆ, ನೀವೊಬ್ಬ ಮುಖ್ಯಮಂತ್ರಿ ಏನ್ರಿ, ನೀವು ಮುಖ್ಯಮಂತ್ರಿ ಏನ್ರಿ ನೀವು? ಇವ್ರು ಹೇಳ್ತಿದ್ರು, ಈಗ ತಾನೇ ಅಣ್ಣ ಹೇಳ್ತಿದ್ರು, ಇವರು ದ್ವಂದ್ವ ನಿಲುವುಗಳ ಬಗ್ಗೆ, ನಮ್ಮ ದ್ವಂದ್ವ ನಿಲುವುಗಳ ಬಗ್ಗೆ ಹೇಳ್ತಿದ್ರಿ. ಸ್ವಾಮಿ, ದ್ವಂದ್ವ ನಿಲುವು ಅಂತಕ್ಕಂಥ ತಾವು ಹೇಳಿದ್ದೀರಲ್ಲ, 493 ದಿನಗಳ ಕಾಲ ಇಲ್ಲಿ ಸತ್ಯಾಗ್ರಹ ಮಾಡ್ತಾ ರೈತರು, ಒಬ್ಬ ರೈತ ಬೆಳಿಗ್ಗೆ ಆದರೆ ಹೈನುಗಾರಿಕೆ ಮಾಡಬೇಕು, ಹಾಲು ಹಿಂಡಬೇಕು, ಮಧ್ಯಾಹ್ನ ಆದರೆ ಜಮೀನಿಗೆ ಹೋಗ್ಬೇಕು, ಸಾಯಂಕಾಲ ಆದರೆ ಅವ್ನ ಕೆಲಸಗಳು ನೋಡ್ಕೋಬೇಕು, ಮಕ್ಕಳನ್ನ ಓದಿಸ್ಬೇಕು, ಅವ್ನ ಕೆಲಸ ಕಾರ್ಯಗಳು ನೋಡ್ಕೊಳ್ಳೋದು ಬಿಟ್ಟು 493 ದಿವಸದಿಂದನೂ ಕೂಡ ನಿಮ್ಮ MLA ಯಾವುದೇ ರೀತಿಯಲ್ಲಿ ಹಿಂಗೆ ನಡೀತಾ ಇದೆ ಅಂತಕ್ಕಂಥ ಗೊತ್ತಿಲ್ವಾ? ಹೋಗ್ಲಿ, ಅವರ ಒಂದು ಸಹನೆ ಕಟ್ಟೆ ಹೊಡಿತು, ಅವತ್ತು ನೀವು ಕದ್ದು ಯಾವ ಕಡೆ ನಾನು ಕರ್ಸ್ಕೊಂಡ್ರಿ, ಆಯ್ತು. ಅವ್ರ ಪರ್ಕೆಯಲ್ಲಿ ಹೊಡೆದಿದ್ದು ಕೂಡ ನಾವೆಲ್ಲೂ ಕೂಡ ಅದು ಒಳ್ಳೆ. ಒಂದ್ ನಿಮಿಷ ಇರಬೇಕು, ಕೇಳಿಸ್ಕೊಳ್ಳೋಣ. ಯಾವ ಅವ್ರ ಸಹನೆ ಕಟ್ಟೆ ಹೊಡಿತು, ಅವ್ರಿಗಾಗಿರ್ತಕ್ಕಂಥ ನೋವಿಗೆ ಅವ್ರ ಪಾಪ ಹೇಳ್ತಾ ಇದ್ರು, ಯಾರ್ಯಾರೋ ಅಲ್ಲಿ ಬಂದಿದ್ರು ಅಂತಕ್ಕಂಥ. ನೀವು ವಿಡಿಯೋ ಮಾಡಿದ್ದೀರಾ, ಯಾರು ಮಾಧ್ಯಮದವರು ತೋರಿಸಿದ್ದೀರಾ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ವಿಡಿಯೋ. ಒಬ್ಬರು ಇವತ್ತಿನವರೆಗೂ ಬೇರೆ ಊರನ್ನು ಯಾರು ತೋರಿಸಿದ್ರ ಅಲ್ಲಿ? ನಂಬರ್ 1. ನಂಬರ್ 2, ಯಾವ ಒಂದು 11 ಜನದ ಮೇಲೆ ನೀವು ಕೇಸ್ ಹಾಕಿದ್ದೀರಾ? ಕೃಷ್ಣಪ್ಪ ಅಂತಕ್ಕಂಥ ಅವರು ಮಾನ್ಯ ರಾಮನಗರದ ನ್ಯಾಯಾಲಯದ ಒಳಗಡೆ ಅವ್ರ ಕೇಸ್ಗಾಗಿ ಅಲ್ಲಿ ಅಟೆಂಡ್ ಆಗಿದ್ದಾರೆ. ಕೋರ್ಟಲ್ಲಿ ದಾಖಲಾತಿಗಳಿದೆ, ವಿಡಿಯೋಗಳಲ್ಲಿ. ಅವ್ರ ಮೇಲೆ ನೀವು FIR ಬರೆದ್ರೆ ನಾಚಿಕೆ ಅಲ್ಲಿಡು ನಿಮ್ಮ ಯೋಗ್ಯತೆಗೆ. ಯಾವ ಒಂದು ಭೈರಪ್ಪ, ಒಂದು ನಿಮಿಷ, ಯಾವ ಒಂದು ಭೈರಪ್ಪ ಅಂತಕ್ಕಂಥವ್ರು ಸನ್ಮಾನ್ಯ ಕುಮಾರಣ್ಣವ್ರ ಹತ್ರ ಡೆಲ್ಲಿಲಿದ್ದಾರೆ, ಅವ್ರ ಮೇಲೆ FIR ಹಾಕಿದ್ದೀರಾ. ನಿಮ್ಮ ಉದ್ದೇಶ ಇರ್ತಕ್ಕಂಥದ್ದು ಯಾವ ನಾಯಕರು ಮುಂಚೂಣಿಯಲ್ಲಿ ಬರ್ತಾರೆ ಅವ್ರನ್ನ ಮಣಿಸ್ಬೇಕು ಮೊದಲು ಅಂತಕ್ಕಂಥದ್ದು ನಂಬರ್ 2. ಆಮೇಲೆ ಪಾಪ ಕೇಳಿದ್ರು, ಪರಿಸರದ ಬಗ್ಗೆ ಮಾತಾಡಿದ್ರು, ಅಣ್ಣ ರೆಡ್ ಝೋನ್ ಬಗ್ಗೆ ಕೇಳಿದ್ರು. ಅಂದಿನ ಯಾವ ಒಂದು ಕುಮಾರಸ್ವಾಮಿ ಅವ್ರ ಜೊತೆಲಿ ಇರ್ತಕ್ಕಂಥ ಇಂದಿನ ಮಾಗಡಿ ಶಾಸಕರು ತಾವು 15 ಸತಿ ಬೈಟ್ನ ರಿಲೇ ಮಾಡಿದ್ರಿ. ಏನಂತ ಹೇಳ್ತಾರೆ ಅವರು? ಇವತ್ತು ನೀವು ಆ ಭಾಗದಲ್ಲಿ ಯಾರಾದರೂ ನಿಮ್ಮ ಜಮೀನುಗಳು ಉಳಿಸ್ಕೊಳ್ಳೋದಕ್ಕೆ ಅವತ್ತು ರೆಡ್ ಝೋನ್ ಕುಮಾರಣ್ಣ ಮಾಡಿರಲಿಲ್ಲ ಅಂತಂದರೆ ಇವತ್ತು ನಿಮ್ಮ ಜಮೀನುಗಳು ಉಳಿತಾ ಇರಲಿಲ್ಲ ಅಂತಕ್ಕಂಥದ್ದನ್ನ ನಿಮ್ಮ ಹಾಲಿ ಶಾಸಕರು ಹೇಳಿರ್ತಕ್ಕಂಥದ್ದು. ದಯಮಾಡಿ ಅವ್ರನ್ನ ಕರೀರಿ ಒಂದು ನಿಮಿಷ, ಎದುರುಗಡೆ ನಾನು ಉತ್ತರ ಕೊಡೋಕ್ಕೆ ರೆಡಿ ಇದ್ದೀನಿ. ನಂಬರ್ 3, ಪರಿಸರದ ಬಗ್ಗೆ ಇವ್ರಿಗೆ ಇರ್ತಕ್ಕಂಥ ಕಾಳಜಿ. ಮತ್ತೆ ದ್ವಂದ್ವ ವಿಷಯದಲ್ಲಿ ಹೇಳ್ತೀನಿ, ಯಾವಾಗ ಇವರು ಡಬಲ್ ಗೇಮೇನೆ. ಇವತ್ತು ಇವರು ಖರ್ಗೆ ಸಾಹೇಬರು, ಇವರು ರಾಷ್ಟ್ರೀಯ ಅಧ್ಯಕ್ಷರು, ಅವರು ಹೇಳ್ತಾರೆ ಇದಕ್ಕೆ ವಿರೋಧ ಮಾಡ್ತೀವಿ ಅಂತ ಸದನದಲ್ಲಿ. ಇಲ್ಲಿರ್ತಕ್ಕಂಥ ರಾಜ್ಯದವರು ಇಲ್ಲ ನಾವು ಮಾಡ್ತೀವಿ ಅಂತ. ಹಂಗಂದ್ರೆ ನಿಮ್ಮ ಹೈಕಮಾಂಡ್ ಮೇಲೆ ಗೌರವ ಇಲ್ಲ ಅಂತಕ್ಕಂಥ. ಎರಡನೇದು, ನಾವು ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ ಅಲ್ಲೆಲ್ಲ ಹೋಗ್ಬಿಟ್ಟು ಬಂಗಿ ಜಂಪ್ ಏನೋ ಮಾಡಕ್ಕೆ ಹೋಗಿದ್ರಲ್ವಾ, ಪರಿಸರ ಇಷ್ಟು ಚೆನ್ನಾಗಿದೆ, ಇಲ್ಲಿ ಯಾವುದೇ ಕಾರಣಕ್ಕೂ ಪರಿಸರ ಹಾಳು ಮಾಡಬಾರ್ದು, ಇಲ್ಲಿ ಮಾತ್ರ 10 ಲಕ್ಷ ಮರಗಳನ್ನು ಕಡಿದ್ರೆ 50 ವರ್ಷದ್ದು ಅಂತಾರೆ. ಏನ್ ನಿಮ್ ದ್ವಂದ್ವ ನಿಲುವು? ಹಾಗಾದ್ರೆ ಇವೆಲ್ಲ ಒಂದ್ ಕಡೆ ಇಡೋದಾದ್ರೆ ಈ ಯೋಜನೆಯಲ್ಲಿ ಇರ್ತಕ್ಕಂಥದ್ದು 9600 ಎಕರೆ ಅವತ್ತಿತ್ತು. ಯಾಕೆ ನೀವು 21 ಜನ ರೈತರುಗಳಿರ್ತಕ್ಕಂಥ ಊರೊಳಕ್ಕೆ ಹೋದ್ರಿ? ಯಾಕೆ ಹೋದ್ರಿ? ಆಮೇಲೆ 1840 ಎಕರೆ ಗೋಮಾಳ ಇತ್ತು, ಯಾಕೆ ಇವಾಗ 700 ಎಕರೆಗೆ ಬಂದಿದೆ ನಿಮ್ಮ ಸರ್ಕಾರ ಬಂದ ನಂತರ? ಇನ್ನೂ ಒಂದು ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ, ಯಾವ ನಿಮ್ಮ ಮುಖ್ಯಮಂತ್ರಿ ಗೆದ್ದು ಮಾರನೇ ದಿನ ರಾಜ್ಯದಲ್ಲಿ ನೆರೆ ಇದೆ, ಬರ ಇದೆ, ವಿದ್ಯಾರ್ಥಿಗಳ ಸಮಸ್ಯೆಗಳಿದೆ, ರಸ್ತೆಗಳ ಸಮಸ್ಯೆ ಇದೆ, ನೀವೇ ಬೆಂಗಳೂರು ಜವಾಬ್ದಾರಿ ತಗೊಂಡಿರ್ತಕ್ಕಂಥ ಹಳ್ಳಿ ಗುಂಡಿಗಳು ಮುಚ್ಚಿಲ್ಲ, ಏನೂ ಮಾಡಿಲ್ಲ. ಏಕಾಏಕಿ ನೀವು ಹೋಗ್ಬಿಟ್ಟು ಬಿಡ್ದಿದ್ದು ನಾನು ಮಾಡ್ತೀನಿ ಅಂತ ಬಿಡ್ದಿ ರೈತರ ಪರ್ಮಿಷನ್ ಇಲ್ದೇನೆ ಒಳಗೆ ನುಗ್ತಿದ್ದೀರಲ್ಲ, ಇದ್ರ ಮೂಲ ಉದ್ದೇಶ ಏನು ಅಂತಕ್ಕಂಥದ್ದನ್ನ ಜನಗಳು ಸ್ಪಷ್ಟಪಡಿಸ್ಬೇಕಿತ್ತಲ್ಲ. ಅಯ್ಯೋ ಕುಮಾರಣ್ಣ, ದೊಡ್ಡವ್ರು ಬಂದು ಕೂತ್ಕೊಳ್ಳೋದು ಬೇಡ, ಈ ಡ್ರಾಮಾ ನಾಟಕಗಳನ್ನ ನಾವು ಬೇಕಾದಷ್ಟು ನೋಡ್ಬಿಟ್ಟು ಮೊದಲ ಪ್ರತಿಕ್ರಿಯೆ ಇಟ್ನಾಳ್ ಸರ್. ಒಬ್ರು